The Bangalore-Mysore infrastructure corridor ಪ್ರಾಜೆಕ್ಟ್ ವಿಷಯ ಬಹುಶಃ ನಿಮಗೆಲ್ಲ ಇದು ಬಹಳ ತುಂಬ ದಿನಗಳಿಂದ ಬಡವರಿಗೆ ಅನ್ಯಾಯ ಆಗಿದೆಯೋ ಇದರ ಬಗ್ಗೆ ನಮ್ಮ ಪಕ್ಷ ಧ್ವನಿ ಎತ್ಕೊಂಡೇ ಬಂದಿದೆ. ಇದು ವಿಧಾನಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆದು ಎಲ್ಲ ಪಕ್ಷದವರು ಒಟ್ಟು ಸೇರಿ ಅಂದು ಮಂತ್ರಿ ಆಗಿದ್ದಂಥ ಶ್ರೀಮಾನ್ ಜಯಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ, ವಿಧಾನಸಭಾ ಕಮಿಟಿ ನೇಮಕ ಮಾಡಿ ಈ ಪ್ರಾಜೆಕ್ಟ್ ಅನ್ನು ಹೇಗೆ ಸರ್ಕಾರ ತೆಗೆದುಕೊಳ್ಳಬೇಕು, ಎಷ್ಟು ಅಕ್ರಮಗಳನ್ನು ಮಾಡಿದ್ದಾರೆ, ಆ ಅಕ್ರಮಗಳನ್ನೆಲ್ಲ ಸರಿಪಡಿಸಿ ಈ ಪ್ರಾಜೆಕ್ಟ್ ಅನ್ನ ಸರ್ಕಾರ ಕೈಗೆತ್ತಿಕೊಳ್ಳಬೇಕು ಅನ್ನೋದನ್ನು ಏನು ಹೇಳಿದ್ದಾರೆ. ಅದಾದ್ಮೇಲೆ ಹೀಗೆ ಯಾವುದೇ ಅದರ ಬಗ್ಗೆ ಅಂತಿಮ ನಿರ್ಣಯ ತೆಗೆದುಕೊಳ್ಳೋದೇ ಗೊತ್ತಿಲ್ಲ ಕಾರಣ. ನಾನು ಈ ವಿಷಯದಲ್ಲಿ ವಿಳಂಬ ಆಗಿದೆ ಅಂತೇಳಿ ಅಕ್ಟೋಬರ್ 19, 23 ನಾನು ಗೌರವಾನ್ವಿತ ಮುಖ್ಯಮಂತ್ರಿಯವರಿಗೆ ಒಂದು ಕಾಗದ ಬರೆದು ಎಷ್ಟು ಎಕರೆ ಭೂಮಿ ಇವತ್ತು ನಾವು ಪ್ರಾಜೆಕ್ಟಿಗೆ ಒಳಪಡದೇ ಇರ್ತಕ್ಕಂಥ ಭೂಮಿ ಸುಮಾರು 13,484 ಎಕರೆ ಭೂಮಿ ಎಕ್ಸಸ್ ಲ್ಯಾಂಡ್ ಅವ್ರನ್ನೇನು ತೆಗೆದುಕೊಂಡಿದ್ದಾರೆ, ಅವ್ರ ವಶದಲ್ಲಿದೆ, ಅದನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾನು ಪತ್ರ ಬರೆದಿದ್ದೇನೆ. ಇದು ಎಲ್ಲ ವಿವರ ತಮ್ಮಗಳಿಗೆ ಕೊಡ್ತಾ ಇದ್ದೇನೆ. ಇದರ ವ್ಯಾಲ್ಯೂಯೇಷನ್ ಕೂಡ ಎಷ್ಟಾಗುತ್ತೆ ಅನ್ನೋದ್ರು ಕೂಡ ಸುಮಾರು ಎಷ್ಟು ಕೋಟಿ ಆಗುತ್ತೆ ಎಸ್ಟಿಮೇಟ್ 77 ಲಕ್ಷ ಸದನ ಸಮಿತಿ ಕೊಟ್ಟಿರೋ ರಿಪೋರ್ಟ್ 7,077 ಲಕ್ಷ 7,007 777,000 ಕೋಟಿ. ಇದು ಮುಂದೆ ಇದೆ. ಇಷ್ಟು ಹಣ ಆಲ್ಮೋಸ್ಟ್ 7,000 ಕೋಟಿ ಬರ್ತದೆ. ಅದರ ಬೆಲೆ ಆಗತ್ತೆ. ಸದನ ಸಮಿತಿ ಕೊಟ್ಟಿರೋದು ಆ ಪ್ರಾಪರ್ಟಿ ನಾವೆಲ್ಲ ಕೊಟ್ಟರು, ಸರ್ಕಾರ ಕೊಟ್ಟರು. ಅಧಿಕಾರಿಗಳು ಎಷ್ಟು ಲ್ಯಾಂಡು ಎಕ್ಸಸ್ ರಸ್ತೆಗೆ ಒಳಪಡದೇ ಇರೋದು ಈಗ ವಶದಲ್ಲಿದೆ.
ಅದರ ಬೆಲೆ ಎಷ್ಟಾಗುತ್ತೆ ಅನ್ನೋದನ್ನು ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದಾಗ ಇವತ್ತಿನ ವ್ಯಾಲ್ಯೂ ಏನಿದೆಯೋ ಅದನ್ನ ಜಾಸ್ತಿ ಆಗುತ್ತೆ. ಈ ಹಿಂದೆ ಮಾಡಿರೋದು ಡಬಲ್ ಅದನ್ನು ಮುಂದೆ ಕೊಟ್ಟಿದ್ದೇನೆ. ಸಿದ್ದರಾಮಯ್ಯನವರಿಗೆ ಏನು ಕಷ್ಟ ಇದೆಯೋ ಗೊತ್ತಿಲ್ಲ ನನಗೆ. ಬಡವರ ಜಮೀನು ಸಿದ್ದರಾಮಯ್ಯನವರು ಯಾವಾಗಲೂ ಬಡವರ ಪರವಾಗಿ ಮಾತನಾಡ್ತಾರೆ. ಆದರೆ ಇಷ್ಟೊಂದು ಅಕ್ರಮ ಅವರ ಸುದೀರ್ಘ ರಾಜಕಾರಣ ನಾನು ಗಮನಿಸಿದ್ದೇನೆ. ಅವರು ಯಾವಾಗಲೂ ಬಡವರ ಪರವಾಗಿ ಮಾತಾಡ್ತಾರೆ. ಆದರೆ ಯಾಕೆ ಈ ಥರ ಇವತ್ತಿಗೂ ಕ್ರಮ ತೆಗೆದುಕೊಂಡಿಲ್ಲ ನನಗೆ ಗೊತ್ತಿಲ್ಲ. ಅದರಿಂದ ಅವ್ರು ಎಷ್ಟು ವರ್ಷ ರಾಜ್ಯ ಆಳಿದ್ರು ಈ ಕಪ್ಪು ಚುಕ್ಕೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದರ ಮೇಲೆ ಅವರು ಕ್ರಮ ತೆಗೆದುಕೊಳ್ಳದೆ ಇದ್ದರೆ ಅವರು ಹೊರಗೆ ಬರಲಿಕ್ಕೆ ಸಾಧ್ಯ. ಎಲ್ಲಿ ಅಂದರೆ ಇನ್ನೊಂದು ಕಾಲ ಕೊಡಪ್ಪ, ಆ ಸೋನಿಯಾ ಗಾಂಧಿಯವರಿಗೆ ಬರಲಿ ನಾನು ಈ ವಿಷಯದಲ್ಲಿ ಸೋನಿಯಾ ಗಾಂಧಿಯವರಿಗೆ ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಈ ಬೆಂಗಳೂರು ಮೈಸೂರು ಇಂಫ್ರಾಸ್ಟ್ರಕ್ಚರ್ ಕಾರಿಡಾರ್ನ ಅಕ್ರಮ ಏನಿದೆ ಇದರ ಬಗ್ಗೆ ಯಾವುದೇ ಕಾರಣದಿಂದ ಅಟತಿ ಕೃಷ್ಣ ಸರ್ಕಾರ ಅಧಿಕಾರದಲ್ಲಿತ್ತು. ಆ ಕಾಲದಲ್ಲಿ ಸ್ಪಷ್ಟಪಡಪ್ಪ ಏನು ಅಕ್ರಮ ಆಗಿದೆಯೋ ಅದನ್ನು ಸರಿಪಡಿಸಲೇಬೇಕು ಅಂತೇಳಿ ಸಿದ್ದರಾಮಯ್ಯವರು, ಧರ್ಮ್ ಸಿಂಗ್ ಅವರು, ಕುಮಾರಸ್ವಾಮಿಯವರು, ನಾನು, ಸೋನಿಯಾ ಗಾಂಧಿ ಇಷ್ಟು ಜನ ಕೂತು ಮಾತನಾಡುವಾಗ ಕೃಷ್ಣ ಅವ್ರ ಕಾಲದಲ್ಲಿ ಇದು ಜೆ.ಎಚ್. ಪಟೇಲ್ ಕಾಲದಲ್ಲಿ ಪ್ರಾರಂಭವಾದಂಥ ಅಕ್ರಮಗಳಿಂದ ಯಾವ ಹಂತಕ್ಕೆ ಕೃಷ್ಣ ಅವ್ರ ಕಾಲದಲ್ಲಿ ಹೋಗಿದೆ ಅದೆಲ್ಲವನ್ನೂ ಸುದೀರ್ಘವಾಗಿ ಚರ್ಚೆ ಮಾಡಿ ಸ್ಪರ್ಶಿಸ್ಕೊಡಪ್ಪ. ಇಲ್ಲಿ ನಾನು ಸೋನಿಯಾ ಗಾಂಧಿ ಅವರಿಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.